ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ತೀರ್ಮಾನ ಆಗಿದೆ. ತಮಗೆಲ್ಲ ಗೊತ್ತಿದೆ, ಇವತ್ತೊಂದು ದಿವಸ ಇವತ್ತು ಕೇಂದ್ರ ಸರ್ಕಾರದ ಕೊಡುಗೆ ಪೆಟ್ರೋಲು ಡೀಸೆಲ್ಲು ಜಾಸ್ತಿಯಾಗಿ ತುಂಬ ದುಬಾರಿಯಾಗಿರೋದ್ರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಸುಮಾರು ಒಂದು 10-15 ಸಾವಿರ ಬಸ್ಗಳನ್ನ ಬುಕ್ ಮಾಡೋದಕ್ಕೆ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಎಲ್ಲ ಒಂದೊಂದು ಡಿಸ್ಟ್ರಿಕ್ಟಿಂದ ಇಲ್ಲಿಂದೆಲ್ಲ ಬರಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಗಬೇಕು ಅನ್ನೋ ಇದರಲ್ಲಿ ಇತ್ತು. ಆದರೆ ಅದು ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಎಷ್ಟು ಕಷ್ಟ ಇದೆ ಇವತ್ತು ಬೆಂಗಳೂರು ಸಿಟಿ ಟ್ರಾಫಿಕ್ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ತೊಂದರೆ ಆಗಬಾರ್ದು ಜನಗಳಿಗೆ, ಇದು ನಾವು ತಗೊಳ್ಳುವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ ಆಗಿ ತಗೋಬೇಕು, ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ, ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ ಇವತ್ತು ಕೊಟ್ಟಿದೆ. ಇವತ್ತು ಆ ಸಮಯವೊಂದನ್ನು ಇವತ್ತು ಸಾಯಂಕಾಲ ಹೇಳ್ತೀವಿ. 3ನೇ ತಾರೀಕು ಗ್ಲಾಸ್ ಹೌಸು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಒಂದು ಇದು ನಡೀತದೆ. ಅದಕ್ಕೆ ನಾನು ಕಾರ್ಯಕರ್ತರಲ್ಲಿ ಮತ್ತೆ ಎಲ್ಲ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ಕೂಡ ಬರೋದಕ್ಕೆ ಪ್ರಯತ್ನ ಪಡಬಾರ್ದು. ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ಸಹಕರಿಸಿ ಅವತ್ತೊಂದು ದಿವಸ ಟ್ರಾಫಿಕ್ ಗೊಂದಲ ಆಗದ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಇವತ್ತು ನಾವು ಮತ್ತೊಂದು ಈ ಒಂದು ಚಾರ್ಜ್ ಟೇಕಿಂಗ್ ಏನಿದೆ ಒಂದು ಮಾದರಿಯಾಗಿ ನಡ್ಕೋಬೇಕು ನಾವು ಪ್ರತಿಯೊಬ್ಬರು ಕೂಡ ಅಂತ ಅನ್ನೋದು ನಮ್ಮ ಪಕ್ಷದ ವತಿಯಿಂದ ತೆಗೆದುಕೊಂಡಿರುವಂತ ನಿರ್ಧಾರ. ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆಯಾ ಜಿಲ್ಲೆಗಳಿಗೇನೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಕಾರ್ಯಕ್ರಮ. ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಲ್ಲೇನೆ ಒಂದು ಹೋಗಿ ಕಾರ್ಯಕರ್ತರದ್ದು ಮತ್ತೆ ಜನಗಳದ್ದು ಆಶೀರ್ವಾದ ತಗೊಳ್ಳುವಂತ ಕೆಲಸನೂ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ.